ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಗ್ರ್ಯಾಂಡು ಕ್ರೋಶ ಕುಚ್ಚಿನ ಜೊತೆಗೆ ಬಂದಿದ್ದೀನಿ. ಈಗ ಗ್ರ್ಯಾಂಡ್ ಕ್ರೋಶ ಕುಚ್ಚು ಹಾಕೋಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 6 ಎಳೆ ದಾರ ಸುತ್ತು ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಹಾಕೋದು 10ನೇ ನಂಬರ್ 12ನೇ ನಂಬರು ಕ್ರೋಶ ಮತ್ತು ಫ್ಲವರ್ಸ್ ಬೀಡ್ ತೊಗೊಂಡಿದ್ದೀನಿ. ಈ ನಂಬರ್ ಬಂದ್ಬಿಟ್ಟು 10 ನಂಬರು ಕ್ರೋಶದ ನಂಬರು, 0.75 mm ಕ್ರೋಶದ ನಂಬರು. ಈ ಕ್ರೋಶ ತೊಗೊಂಡಿದ್ದೀನಿ. ಈಗ ಹಾಕೋದು ತೋರಿಸ್ಕೊಡ್ತೀನಿ ಬನ್ನಿ ಹೆಂಗೆ ಹಾಕೋದು ಅಂತ. ನೋಡಿ, 6 ಎಳೆ ದಾರ ತೊಗೊಂಡಿದ್ದೀನಲ್ಲ, ಈಗ ಬಟ್ಟೆಗೆ ಕ್ರೋಶ ಚುಚ್ಚಿ ಈ ಥರ 6 ಎಳೆ ದಾರನ ಇಲ್ಲಿ ಎಳ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ, ಒಂದು ಲಾಕ್ ಆಯಿತು. ಮತ್ತು ಇನ್ನೊಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲಿನೇ. 2 ಲಾಕ್ ಆಯಿತು. ಈಗ ಚೈನ್ ಹಾಕ್ಕೋತೀನಿ. 1 2 3 4. ಈಗ ಇದೆಲ್ಲಕ್ಕೆ ಬರುತ್ತೆ ನೋಡ್ಬಿಟ್ಟು 3-4 ಚೈನು ಯಾವ ಜಾಗಕ್ಕೆ ಬರುತ್ತೆ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಿಂಗಲ್ ಲಾಕು. ಮತ್ತು ಚೈನ್ ಹಾಕ್ಕೊಳ್ಳೋಣ. ನೋಡಿ, ಮತ್ತೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಬರುತ್ತೆ ನೋಡಿ, ಲಾಕ್ ಮಾಡೋಣ. ಮತ್ತು ಇನ್ನು 4 ಚೈನ್ ಹಾಕ್ಕೋತೀನಿ. 1 2 3 4. ನಾಲ್ಕು ಚೈನ್ ಹಾಕ್ಕೊಂಡ್ಮೇಲೆ ಈಗ ಇದೆಲ್ಲ ಬರುತ್ತೆ ನೋಡಿ, ಲಾಕ್ ಮಾಡೋಣ. ನೋಡಿ, 4 ಚೈನು 3 ಸಲ ಹಾಕ್ಕೊಂಡಿದ್ದೀನಿ. ಈಗ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಕ್ರೋಶಕ್ಕೆ ಬೀಡ್ ಹಾಕ್ಕೊಂಡು ಈ ಥರ ಇದರೊಳಗಿಂದ ಇಳ್ಕೋಬೇಕು. ಹೀಗೆ ನೋಡಿ, ದಾರ ಒಂದೊಂದು ಸಲ ಬಿಚ್ಚೋಗುತ್ತೆ. ಒಂದು ದಾರ ಬಿಚ್ಕೊಳ್ದಂಗೆ ಇಳ್ಕೋಬೇಕು ಒಳಗಡೆಯಿಂದ. ನೋಡಿ ಹೆಂಗೆ ಬಿಚ್ಕೊಳ್ಳುತ್ತೆ ಅಂತ. ಅದಕ್ಕೆ ನಾವೇನು ಮಾಡಬೇಕು, ಹಿಂಗೊಂದು ರೌಂಡ್ ತಿರುಗಿಸ್ಬಿಟ್ರೆ ನೋಡಿ ಒಂದು ದಾರನೇ ಬಿಚ್ಕೊಳ್ಳಲ್ಲ, ಹಿಂಗೆ ಬರುತ್ತೆ ಎಲ್ಲ ದಾರನೂ. ಈಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬೀಡ್ ಲಾಕ್ ಮಾಡಿಕೊಂಡು ಈಗ ಅದು ಎಲ್ಲಕ್ಕೆ ಬರುತ್ತೆ ನೋಡಿ. ನೋಡಿ, ಹಿಂಗಿಟ್ಕೊಂಡು ಲಾಕ್ ಮಾಡೋಣ. ಈಗ ನೋಡಿ, ಹಿಂಗೆಲ್ಲ ಬರುತ್ತೆ ನೋಡಿ. ಹಿಂಗೆ ದಾರನ ಲಾಕ್ ಮಾಡ್ಕೊಂಡಾಗಿದೆ ಬೀಡ್ಗೆ. ಈ ಥರ ಬಟ್ಟೆಗೆ ಚುಚ್ಚಿ ದಾರನ ತಂದು ನೋಡಿ, ಸಿಂಗಲ್ ಲಾಕು, ಡಬಲ್ ಲಾಕಲ್ಲ, ಸಿಂಗಲ್ ಲಾಕು. ಲಾಕ್ ಮಾಡಾಯಿತು. ಮತ್ತು ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4. 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ, ಲಾಕ್ ಮಾಡೋಣ. ಒಂದು ಪಾಯಿಂಟ್ ಒಳಗೇ ಮಾಡ್ಕೋಬೇಕು. ಎಳೆದು ಮಾಡಿದ್ರೆ ಬಟ್ಟೆ ಸೊಕ್ಕು ಬರುತ್ತದೆ, ಅವಾಗ ವರ್ಕು ಚೆನ್ನಾಗಿ ಕಾಣಿಸಲ್ಲ ಅವಾಗ. ಅದಕ್ಕೆ ಏನು ಮಾಡಬೇಕು, ಒಂದು ಪಾಯಿಂಟ್ ಒಳಗೇ ತೊಗೋಬೇಕು ನಾವು. ಈ ಥರ ಹಿಂಗೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ಸೊಕ್ಕು ಬರೋ ಚಾನ್ಸ್ ಇರಲ್ಲ. ನೋಡಿ, 1 2 3 4. ಈ ಥರ ಹಿಂಗೆ ನೋಡ್ಬಿಟ್ಟು ಹಿಂಗೊಂದು ಪಾಯಿಂಟ್ ಒಳಗೆ ತೊಗೊಳ್ಳೋದು. 1 2 3 4. ಒಂದು 2 3 4. ನೋಡಿ, ಈ ಥರ 4 ಚೈನ್ನ ನಾನು 1 2 3 4 5 5 ಮನೆ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ 5 ಮನೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೋತೀನಿ. ಈಗ ಮತ್ತೆ ಈ ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಥರ 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ ನಾನು. ಸಾಕು, ಸ್ಯಾರಿಗೆ ಫುಲ್ಲು
ಬೇಸ್ ಲೈನ್ ಇದೇ ಥರ ಹಾಕ್ಕೊಂಡು ಹೋಗಬೇಕು. ಈ ಥರ ಒಂದೊಂದು ಬೀಡ್ ಹಾಕಬೇಕು. ಮಧ್ಯೆ 4 ಚೈನಿಂದ 5 ಮನೆ ಮಾಡ್ಕೋಬೇಕು. ಲಾಸ್ಟಲ್ಲಿ 3 ಮನೆ ಮಾಡಬೇಕು. ನೋಡಿ 1 2 3 ಮಾಡ್ಕೊಂಡಿದ್ದೀನಿ. ಈ ಕಡೆ ಲಾಸ್ಟಲ್ಲೂ ಎಂಡಲ್ಲೂ 1 2 3 ಮಾಡ್ಕೊಂಡಿದ್ದೀನಿ. ಈಗ ಎಂಡ್ ಮಾಡಿ ದಾರ ಕಟ್ ಮಾಡ್ತಾಯಿದ್ದೀನಿ. ಆ ಕಡೆಯಿಂದ ಹಾಕ್ಕೊಂಬರೋಣ. ನೋಡಿ ಈ ಥರ ಎಷ್ಟು ದಾರ ಬಿಟ್ಟು ಹಿಂಗೆ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈ ಥರ ನೋಡಿ ಸ್ನೇಹಿತರೆ, ಸೇಮ್ ದಾರ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾಟ್ ಹಾಕ್ಕೊಂಡಿದ್ನಲ್ಲ, ಇಲ್ಲೇ ಸೂಜಿ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾಟ್ ಹಾಕಿರೋ ಜಾಗದಲ್ಲೇ ಹೋಗಿ ಇಲ್ಲೇ ಹೋಗಿ ದಾರನ ತಂದು ನಾಟ್ ಹಾಕೊಳ್ಳೋಣ. ನೋಡಿ ಈ ಥರ ದಾರ ಎಳ್ಕೊಂಡು ಹೀಗೆ ನಾಟ್ ಹಾಕ್ಕೊಳ್ಳೋದು ಒಂದು. ಮತ್ತು ಇನ್ನೊಂದು ನಾಟ್ ಹಾಕೋತೀನಿ. ಅದೇ ಜಾಗದಲ್ಲೇ ದಾರನ ತಂದು ನೋಡಿ ಈ ಥರ 2 ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಚೈನ್ ಹಾಕ್ಕೊಳ್ಳೋಣ. ಈಗ 1 2 3 4 ನೋಡಿ ಈ ನಾಟ್ನ ಮೇಲೆ ಸಿಂಗಲ್ ನಾಟ್ ಹಾಕಿರ್ತೀನಲ್ಲ, ಆ ಸಿಂಗಲ್ ನಾಟಿನ ಮೇಲೇ ಇದನ್ನೂ ನಾಟ್ ಹಾಕ್ಕೋಬೇಕು. ಸಿಂಗಲ್ ಕಂಬ ಮಾಡ್ಕೋಬೇಕು. ನೋಡಿ ಮತ್ತೆ 4 ಚೈನ್ 1 2 3 4 ನೋಡಿ ಇಲ್ಲಿ ಹಾಕಬೇಕು. ಈ ಸಿಂಗಲ್ ಲಾಕಿನ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು ನಾವು. ಮತ್ತು ಇಲ್ಲಿ ಪಕ್ಕದಲ್ಲೊಂದು ಚೈನ್ ಹಾಕ್ಕೊಂಡು ನೋಡಿ ಈ 4 ಚೈನ್ ಮನೆ ಇದೆಯಲ್ಲ, ಇಲ್ಲೊಂದು ಸಿಂಗಲ್ ನಾಟ್ ಮಾಡಿಕೊಂಡು ಮತ್ತೆ ನೋಡಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಈ ಬೀಡ್ ಹಿಂದೆ ದಾರ ಏನಿದೆ ನೋಡಿ, ಈ ಬೀಡ್ ಹಿಂದೆ ಬೀಡ್ ಲಾಕ್ ಮಾಡಿದಾಗ ಇಲ್ಲಿ ದಾರ ಬರುತ್ತೆ. ಈ ದಾರಕ್ಕೆ ಏನು ಮಾಡಬೇಕು ನಾವು, ಈ ಥರ ಹೋಗಿ ಫಸ್ಟ್ ಹಾಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸಲ ಒಂದು ಕಂಬ ಮಾಡಾದ್ಮೇಲೆ ತುಂಬ ಈಸಿಯಾಗಿ ಹಾಕೋಬೋದು. ಇದಕ್ಕೆ ದಾರಕ್ಕೆ 6 ಎಳೆ ದಾರನೂ ಸುತ್ಕೋಬೇಕು ನಾವು. 6 ಎಳೆ ದಾರದೊಳಗೇ ನಾವು ಕಂಬ ಮಾಡ್ಕೋಬೇಕು. ಈ ಥರ ನೋಡಿ ಹಿಂಗೆ 6 ಎಳೆನೂ ನೋಡಿ ಬಂತು. ಈಗ 6 ಎಳೆನೂ ಈ ಥರ ಹಿಂಗೆ ದಾರ ಎಳ್ಕೊಂಡು ನೋಡಿ ದಾರ ಎಳ್ಕೊಂಡಿದ್ದೀನಿ. ಒಳಗಡೆ ಹೋಗಿ ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಇದು ತ್ರಿಬಲ್ ಕಂಬ. ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಇಲ್ಲಿ ಹೋಗಿ ದಾರ ಅಂತಂದರೆ 4 ಆಗ್ತವೆ ನೋಡಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ತೊಗೊಂಡು ಇನ್ನೊಂದು ಉಳಿಯುತ್ತೆ ನೋಡಿ. ಮತ್ತೆ 2 ಸಲ ದಾರ ಸುತ್ತಕೊಂಡ್ರು 3 ಆಯಿತು. ಇಲ್ಲಿ ಹೋಗಿ ಬಂದು ದಾರ ಅಂತಂದರೆ 4 ಆಯಿತು ನೋಡಿ. 2ರಲ್ಲಿ 1 2ರಲ್ಲಿ 1 ಇದೇ ಥರ ಫುಲ್ಲು ಈ ಬೀಡ್ ಸುತ್ತ ದಾರ ಇದೆಯಲ್ಲ, ಆ ದಾರ ಫುಲ್ಲು ಎಷ್ಟು ಹಿಡಿಯುತ್ತೆ ಅಷ್ಟು ತ್ರಿಬಲ್ ಕಂಬ ಹಾಕ್ಕೋಬೇಕು. ಹಾಕಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಈಗ 3 ಆರ್ಚ್ ಮಾಡ್ಕೊಂಡಿದ್ದೀನಿ. 3 ಬೀಡ್ ಹಾಕ್ಕೊಂಡು 3 ಆರ್ಚ್ ಮಾಡ್ಕೊಂಡಿದ್ದೀನಿ. ಇದು ಶಾಂಪಲ್ ಪೀಸು, ಅದಕ್ಕೆ 3 ಹಾಕ್ಕೊಂಡಿದ್ದೀನಿ. ಸೀರೆಗಾದರೆ ಸೀರೆ ಫುಲ್ ಹಾಕೋಬೇಕು. ಬೇಸ್ ಲೈನ್ ಹಾಕ್ಕೊಂಡು ಆಮೇಲೆ ಆರ್ಚ್ ಮಾಡ್ಕೋಬೇಕು. ಈಗ ನೋಡಿ ಕಾಂಟ್ರಾಸ್ಟ್ ಕಲರ್ ತೊಗೋತಾ ಇದ್ದೀನಿ ನಾನು. ಬೇರೆ ಈಗ ಪಿಂಕಲ್ಲಿ ಹಾಕಿದ್ದೀನಿ, ಬ್ಲೂ ತೊಗೊಂಡಿದ್ದೀನಿ. ಈಗ ನೋಡಿ ಇಲ್ಲೇ ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಲ್ಲ, ಸಿಂಗಲ್ ಕಂಬ, ಅಲ್ಲೇ ಹೋಗಿ ದಾರನ ತಂದು ಮತ್ತೆ ಇದನ್ನೂ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ದಾರನೂ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊತೀನಿ. ಚಿನ್ನು ಇನ್ನೊಂದು ಲಾಕ್ ಮಾಡಿಕೊಂಡು 2 ಲಾಕ್ ಮಾಡ್ಕೊಂಡಿದ್ದೀನಿ. ಓನಮ್ಮ ಮತ್ತು 4 ಚೈನ್ ಹಾಕೋತೀನಿ. 1 2 3 4 ಈಗ ನೋಡಿ ಇಲ್ಲಿ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕಂಬ ಇದೆಯಲ್ಲ, ಈ ಸಿಂಗಲ್ ಕಂಬದ ಮೇಲೇ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಸಿಂಗಲ್ ಕಂಬದ ಮೇಲೆ ಹೋಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಇಲ್ಲಿ ಇನ್ನೂ 4 ಚೈನಿನ ಮನೆ ಇದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ಕಂಬ ಮಾಡ್ಕೋತೀನಿ. ಮತ್ತು ಈಗ ಡೈರೆಕ್ಟು ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಇಲ್ಲಿ ತ್ರಿಬಲ್ ಕಂಬ ಮಾಡಿದ್ದೀವಲ್ಲ,
ಆ ಕಂಬದೊಳಗಡೆ ಹೋಗಿ ಕಂಬ ಮಾಡ್ಕೊತೀನಿ. ಟ್ರಿಬಲ್ ಕಂಬದೊಳಗೆ ಡಬಲ್ ಕಂಬ ಮಾಡ್ತೀನಿ. ಈಗ ನೋಡಿ ಒಂದು ಹಾಗೆ ಹಾಕಿದ್ದೀನಿ, ಕಂಬ ಮಾಡ್ಕೊಂಡಿದ್ದೀನಿ. ಇನ್ನೊಂದಕ್ಕೆ ಬೀಡ್ ಸೇರಿಸ್ಕೊತೀನಿ ನೋಡಿ. ಈ ಒಂದೇ ಮನೆಯಲ್ಲಿ ಒಂದೇ ಜಾಗದಲ್ಲಿ 2 ಕಂಬ ಹಾಕ್ಕೋಬೇಕು. ಒಂದು ಹಾಗೆ ಹಾಕ್ಕೋಬೇಕು, ಒಂದು ಕಂಬಕ್ಕೆ ಬೀಡ್ ಸೇರಿಸ್ಕೋಬೇಕು ನೋಡಿ. ಇದು ಹಿಂದೆ ಹೋಗುತ್ತೆ, ಹಿಂಗೆ ಮುಂದೆ ಸರಿಸ್ಕೊಂಡು ನೋಡಿ, ಇದು ಮುಂದೆ ಬರೋಂಗೆ ಮಾಡ್ಕೋಬೇಕು ನಾವು. ಇಲ್ಲಾಂದರೆ ಹಿಂದಕ್ಕೆ ಕೊಟ್ಟೋಗುತ್ತೆ. ಇದು ಏನು ಈ ಬೀಡು ಹಿಂದಕ್ಕೆ ಕೊಟ್ಟೋದ್ರೆ ಅದು ಹಿಂದೆ ಕಾಣಿಸ್ತದೆ, ಮುಂದಕ್ಕೆ ಬೀಡು ಬರಲ್ಲ. ಹಾಗಾಗಿ ಏನು ಮಾಡಬೇಕು, ನಾವು ಇದನ್ನು ಮುಂದೆ ಸರಿಸ್ಕೋಬೇಕು ನೋಡಿ. ಇಲ್ಲಿ ಒಂದು ದಾರ ಬಿಟ್ಟೋಗಿದೆ. ಇದನ್ನು ಹೀಗೆ ಒಂದು ಕಂಬ ಹಾಕ್ಕೊಂಡು, ಹೀಗೆ 2 ಕಂಬದ ಮಧ್ಯೆ ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪಲ್ಲಿ ಸಿಂಗಲ್ ಕಂಬ ಹಾಕ್ಕೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಂಡು, ಬೀಡ್ನು ಅದೇ ಜಾಗದಲ್ಲಿ ಪಕ್ಕದಲ್ಲೇ ಕಂಬ ಮಾಡ್ಕೋಬೇಕು, ಡಬಲ್ ಕಂಬ. ಈಗ ನೋಡಿ, ಈ ಬೀಡ್ ಇದೆಯಲ್ಲ, ಈ ಬೀಡನ್ನ ಮುಂದಕ್ಕೆ ಎಳ್ಕೋಬೇಕು. ಹಿಂಗೆ ನಾವು ಡಬಲ್ ಕಂಬ ಮಾಡ್ಬೇಕಾದ್ರೆ ಹಿಂಗೆ ಮುಂದಕ್ಕೆ ಎಳ್ಕೊಂಡ್ರೆ ಅದು ಹಿಂಗೆ ಮುಂದೆ ಬರುತ್ತೆ. ಆಮೇಲೆ 2ರಲ್ಲೊಂದು ಮಾಡಬೇಕು ನೋಡಿ. ಈಗ ಇಲ್ಲಿ 2 ಆಯಿತು. ಇಲ್ಲಿ ಒಂದು ಕಂಬ ಬಿಟ್ಟು ಇದು ಮಧ್ಯ ಪಕ್ಕನೇ ಹಾಕೋಬೇಕು ನೋಡಿ. ಇದು ಇಲ್ಲಿ ಈ ಮಧ್ಯ ಹಿಂಗೆ ಹಾಕ್ಕೊಂಡು ಒಂದೊಂದು ಮನೆಯಲ್ಲಿ 2 ಕಂಬ ಹಾಕೋಬೇಕು. ಒಂದು ಪ್ಲೈನು, ಒಂದು ಬೀಡ್ ಹಾಕಿ ನೋಡಿ. ಈ ಥರ ಒಂದು ಪ್ಲೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಬೀಡ್ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಹಿಂಗೆ ಮುಂದಕ್ಕೆ ಈ ಬೀಡ ಮುಂದಕ್ಕೆ ಹಿಂಗೆ ಮುಂದಕ್ಕೆ ಹಿಡ್ಕೋಬೇಕು ಕೈಲಿಂದ. ಹಿಂಗಂದರೆ ಅದು ಮುಂದೆ ಬರುತ್ತೆ. ಆವಾಗ ನಾವು 2ರಲ್ಲೊಂದು ಇಲ್ಲಿ ನೋಡಿ, ಈ ಥರ ಹಿಂಗೆ ಹಾಕ್ಕೊಳ್ಳೋದು ನೋಡಿ ಸ್ನೇಹಿತರೆ. ಇದೊಂದು ಆರ್ಚ್ಗೆ ಹಾಕಾಯ್ತು. ಈ ಥರ ಬೀಡ್ ಸೇರಿಸ್ಕೊಂಡು ಬಂದಿದೆ. ಅಪ್ಪ ಹೋಗು. ನೋಡಿ, ಈ ಥರ ಬಂದಿದೆ. ಈ ಥರ ಮತ್ತೆ ಇಲ್ಲಿ 4 ಚೈನಿನ ಮನೆ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡ್ಕೋತೀನಿ ಸ್ನೇಹಿತರೆ. 3 ಆರ್ಚ್ಗೂ ಬ್ಲೂ ಕಲರು ಥ್ರೆಡ್ಡಲ್ಲಿ ಬೀಡ್ಸ್ ಸೇರಿಸಿ ಹಾಕ್ಬಿಟ್ಟಿದ್ದೀನಿ. ಈಗ ನಾನು ಫುಲ್ ತೋರ್ಸೋಣ ಅಂದ್ಕೊಂಡಿದ್ದೆ, ನಮ್ಮ ಪಾಪು ಗಲಾಟೆ ಮಾಡ್ತಿತ್ತು, ಅದಕ್ಕೋಸ್ಕರ ತೋರ್ಸೋಕ್ಕಾಗಲಿಲ್ಲ ನೋಡಿ. ಈಗ ಎಲ್ಲ ಹಾಕಾಯಿತು. ಮತ್ತು ಇನ್ನೊಂದು ಪಿಂಕ್ ಕಲರಲ್ಲಿ ಮೇಲ್ಗಡೆಯಿಂದ ಮತ್ತೆ ಹಾಕ್ಕೊಂಬರ್ತೀನಿ, ಇನ್ನೊಂದು ಲೈನು. ಅದನ್ನು ಶುರು ಮಾಡ್ತಾಯಿದ್ದೀನಿ ನೋಡಿ. 6 ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿರ್ತೀನಲ್ಲ, ಅಲ್ಲೇ ಹೋಗಿ ದಾರನ ತಂದು ಸೇಮು ಸ್ಟಾರ್ಟಿಂಗಿಂದ ಹಿಂಗೆ ತೊಗೋತೀನಿ, ಹಾಗೇ 2 ಸಿಂಗಲ್ ಲಾಕ್ ಮಾಡ್ಕೋತೀನಿ ಇಲ್ಲೇ. ಈ ಥರ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ 4 ಚೈನ್ ಹಾಕೋತೀನಿ. 1 2 3 4 ನೋಡಿ. ಇದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ, ಸಿಂಗಲ್ ಲಾಕಿನ ಮೇಲೆ ನೋಡಿ. ಈ ಥರ ಲಾಕ್ ಮಾಡಿಕೊಂಡು ಈ ಥರ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕಂಬ ಮಾಡಿದ್ದೀನಲ್ಲ, ಅದ್ರ ಮೇಲೆ ಹೋಗಿ ಮತ್ತೆ ಡಬಲ್ ಕಂಬ ಮಾಡ್ಕೋತೀನಿ. ಮತ್ತೆ ನೋಡಿ, ಇನ್ನೊಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದ ಕಂಬದ ಮೇಲೆ ಮತ್ತೆ ಇನ್ನೊಂದು ಡಬಲ್ ಕಂಬ ನೋಡಿ. 2 ಕಂಬ ಆಯ್ತಲ್ವಾ. ಮತ್ತೆ ಚೈನ್ ಹಾಕೋತೀನಿ. 1 2 3 4 ನೋಡಿ. ಈ ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, ಇವೆರಡು ಕಂಬನೂ ಸೇರಿ ಈ ಥರ ಲಾಕ್ ಮಾಡಿದ್ರೆ ಒಂದು ಪಿಕೋಟ್ ಆಗುತ್ತೆ ನೋಡಿ. ಈ ಥರ ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು, ಮತ್ತೆ ಒಂದು ಬಿಡಬೇಕು, ಪಕ್ಕದಲ್ಲಿ ಹೋಗಬೇಕು. ಒಂದು ಕಂಬ ಬಿಟ್ಟು ಪಕ್ಕದ ಕಂಬಕ್ಕೆ ಹೋಗಿ ಲಾಕ್ ಮಾಡಬೇಕು ನೋಡಿ. ಈ ಥರ ಇದ್ರ ಮೇಲೆ ಡಬಲ್ ಕಂಬ ಮಾಡ್ಕೋಬೇಕು ನಾನು. ಒಂದು ಕಂಬ ಮಧ್ಯೆ ಬಿಡಬೇಕು, ಪಕ್ಕದ ಕಂಬಕ್ಕೆ ಹೋಗಿ ನೋಡಿ ಮಧ್ಯೆ ಒಂದು ಕಂಬ ಬಿಟ್ಟಿದ್ದೀನಿ. ಪಕ್ಕದ ಕಂಬದಲ್ಲಿ ಬಂದು ನೋಡಿ ಮತ್ತೆ ಇನ್ನೊಂದು ಡಬಲ್ ಕಂಬ, ಮತ್ತು ಚೈನೀಗ 4 ಚೈನ್ ಹಾಕೋಬೇಕೀಗ. ಒಂದು 2 3 4 ನೋಡಿ. ಮತ್ತೆ ಇದು 2 ಕಂಬದ ಒಳಗಡೆ ಹೋಗಿ ಲಾಕ್ ಮಾಡಿಕೊಂಡೆ ನೋಡಿ. ಈ ಥರ ಪಿಕೋಟ್ ಬರುತ್ತೆ. ಸೇಮ್ ಹಿಂಗೆ ಹಾಕ್ಕೊಂಬರೋದು, ಫುಲ್ಲು ಆರ್ಚ್ ಫುಲ್ಲುವೆ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಒಂದು ಆರ್ಚ್ ಮೇಲೆ ಹಾಕ್ಕೊಂಬಂದಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೆಂಗೆ ಕಾಣಿಸ್ತಾ ಇದೆಯೋ ನಿಮ್ಗೆ ಗೊತ್ತಿಲ್ಲ, ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಮತ್ತೆ ನೋಡಿ ಇದು ಹಾಕಾಯ್ತಲ್ವಾ. ಈಗ ಏನು ಮಾಡಬೇಕು, ಇಲ್ಲಿ ಒಂದು ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಲ್ಲ, ಆ ನಾಟ್ ಮೇಲೆ ನಾನು ಸಿಂಗಲ್ ನಾಟ್ ಹಾಕೋಬೇಕೀಗ ನೋಡಿ. ಈ ಥರ ಸಿಂಗಲ್ ನಾಟ್ ಹಾಕ್ಬಿಟ್ಟು ಮತ್ತೆ ಚೈನ್ ಹಾಕಬೇಕು. 1 2 3 4 ಮತ್ತು ಇಲ್ಲಿ ಸಿಂಗಲ್ ಲಾಕ್ ಇದೆಯಲ್ಲ, ಈ ಲಾಕಿನ ಮೇಲೆ ಸಿಂಗಲ್ ಲಾಕ್ ಮಾಡ್ಕೋಬೇಕು ನೋಡಿ. ಇಲ್ಲೊಂದು ಸಿಂಗಲ್ ಲಾಕ್ ಇದೆಯಲ್ಲ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಲಾಕ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಕಾಣಿಸ್ತಾ ಇದೆಯಲ್ವಾ. ಈಗ ಮತ್ತೆ ಇಲ್ಲಿಂದ ಸೂಜಿ ಮೇಲೆ ದಾರ ತೊಗೊಂಡು ಮತ್ತಿಲ್ಲಿ ಫಸ್ಟ್ನೇ ಕಂಬದ ಮೇಲೆ ಕಂಬ ಮಾಡ್ಕೋಬೇಕು ನೋಡಿ. ಈ ಥರ ಫಸ್ಟ್ ಕಂಬದ ಮೇಲೆ ಹೋಗಿ ದಾರ ತಂದು ನೋಡಿ, 2 ಇದೇ ಥರ ಹಾಕಿ ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಹಾಕಿ ಎಲ್ಲ ಫುಲ್ ಹಾಕ್ಬಿಟ್ಟು ಕುಚ್ಚು ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದಂತೂ. ರಿಸೆಪ್ಷನ್ ಸೀರೆಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಹಾಕಿ ನೋಡಿದ್ರೆ ಸೀರೆಗೆ ಹಾಕೋದ್ರಂತೂ ತುಂಬ ಸೂಪರಾಗಿ ಬರುತ್ತೆ. ಹಾಕೆಲ್ಲ ಫುಲ್ ತೋರಿಸ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಟಿ ಎಲ್ಲ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೀವೇ ನೋಡಿ, ತುಂಬ ಚೆನ್ನಾಗಿ, ತುಂಬ ಕ್ಯೂಟಾಗಿ ಬಂದಿದೆ. ನೋಡ್ಕೊಂಡ್ರಿ ಇಲ್ವಾ ಹಾಕೋದು ಹೆಂಗೆ ಅಂತ. ತುಂಬ ಈಸಿಯಾಗಿ ಹಾಕ್ಬೋದು, ತುಂಬ ಸುಲಭವಾಗಿ, ತುಂಬ ಬೇಗನೆ ಹಾಕೋಬೋದು. ಇಷ್ಟ ಆಯ್ತಲ್ವ ಇದು? ಹೊಸಬರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮರಿಬೇಡಿ. ಕಮೆಂಟ್ ಹಾಕೋದು ಮರಿಬೇಡಿ. ಮತ್ತು ಇದರ ರೇಟ್ ಬಂದು 1800ರಿಂದ 1600 ತನಕನೂ ಚಾರ್ಜ್ ಮಾಡ್ಬೋದು. ಈ ಕಂಚಿ ಸೀರೆ ಇದೆಯಲ್ಲ, ಅದಕ್ಕಂತೂ 1600 650 ಮಾಡಿದ್ರೂ ನಡೆಯುತ್ತೆ. ಏಕೆಂದರೆ ಅದು ಲೆಂತ್ ತುಂಬ ಇರುತ್ತೆ. ಈ ಮಾಮೂಲಿ ಆರ್ಡಿನರಿ ಸೀರೆಗೆಲ್ಲ ಒಂದು 1200ರಿಂದ 1500 ತನಕ, 1400, 350, 500 ತನಕ ಹಾಕೋಬೋದು. ಈ ಥರ ರೇಟ್ ಇರ್ತದೆ. ಅದು ರೇಟು ನೀವು ಪ್ಲೇಸ್ ನೋಡಿ ನೀವು ಫಿಕ್ಸ್ ಮಾಡ್ಕೋಬೋದು ರೇಟ್ನ. ನಾನು ಇಷ್ಟೇ ಸರಿ ಅಂತ ನಿಗದಿತವಾಗಿ ಹೇಳೋಕ್ಕಾಗಲ್ಲ ನಾನು. ಅವರವರು ಪ್ಲೇಸ್ ಮೇಲೆ ಹೋಗುತ್ತೆ, ಡಿಪೆಂಡ್ ಆಗುತ್ತೆ. ಹಾಗಾಗಿ ನನ್ನ ರೇಟು ಅದೇ. ನಾನು ಈ ಥರ ಕಂಚಿ ಸೀರೆಗೆಲ್ಲ ಆದರೆ 1600, 700 ತನಕನೂ ಹಾಕ್ಬೋದು. ಏಕೆಂದರೆ ಇದು 4 ಸ್ಟೆಪ್ ಬರುತ್ತೆ. 4 ಸ್ಟೆಪ್ಪಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ತುಂಬ ಕೆಲಸ ಹಿಡಿಯುತ್ತೆ. ಹಾಕೋಕ್ಕೆ ಖುಷಿಯಾಗುತ್ತೆ, ಏನು ಕಷ್ಟ ಅನಿಸಲ್ಲ. ಆದರೂ ಚಾರ್ಜ್ ಅಷ್ಟು ಮಾಡಬೇಕು. ಕೂತ್ಕೊಂಡು ಹಾಕಿ ಸೊಂಟ ಎಲ್ಲ ನೋವು ಬರುತ್ತಲ್ವ, ಕೂತ್ಕೊಂಡು ಹಾಕೋದ್ರಿಂದ ಅಷ್ಟು ಚಾರ್ಜ್ ಮಾಡಲೇಬೇಕದು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.